ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಪ್ರಾಬ್ಲಮ್ ಆನ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಇದರಲ್ಲಿ ನಾನು ಆಲ್ರೆಡಿ ಇದ್ರ ಬಗ್ಗೆ ನಾನು ಥಿಯರಿ ಮತ್ತು ಬೇರೆ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನಾನು ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಪ್ರಾಬ್ಲಮ್ ಆನ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತಾದರೆ ಸಿಗುತ್ತೆ. ಸೊ ಈಗ ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಇನ್ ದ ಬುಕ್ಸ್ ಆಫ್ ಸಚಿನ್ ಟ್ರೇಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈ ಪ್ರಾಬ್ಲಮಲ್ಲಿ ಏನು ಮಾಡಬೇಕು ಅಂತ ಅಂದರೆ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಮೂರನ್ನು ಕೂಡ ಪ್ರಿಪೇರ್ ಮಾಡಬೇಕು. ಸೊ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ ಪ್ರಾಬ್ಲಮ್ ಎಂತಕ್ಕೆ ಮಾಡ್ತೀವಿ ಅಂತಂದರೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಗ್ರಾಸ್ ಪ್ರಾಫಿಟ್ ಆಗಿದೆ, ನೆಟ್ ಪ್ರಾಫಿಟ್ ಆಗಿದೆ ಮತ್ತು ಟೋಟಲ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ ಪರ್ಟಿಕ್ಯುಲರ್ಸ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಟೋಟಲ್ ಕೊಟ್ಟಿದ್ದಾರೆ. ಸ್ಟಾಕ್ ಆನ್ 1/4/2021 ದಟ್ ಮೀನ್ಸ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಎ 20,800, 18,100 ಆ್ಯಂಡ್ ಟೋಟಲ್ ಬಂದು 38,900. ಸೊ ಓಪನಿಂಗ್ ಸ್ಟಾಕ್ ಯಾವಾಗಲೂ ಕೂಡ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಯಾಕಂತಂದರೆ ಇನ್ ದ ಬಿಗಿನಿಂಗ್ ಇಯರಲ್ಲಿ ಟೋಟಲ್ ಎಷ್ಟು ಸ್ಟಾಕ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತು ಪರ್ಚೇಸಸ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡಿಪಾರ್ಟ್ಮೆಂಟ್ ಎ 39,000 ಇದೆ, ಡಿಪಾರ್ಟ್ಮೆಂಟ್ ಬಿ 34,000, ಟೋಟಲ್ 73,000 ಇದೆ. ಇದು ಕೂಡ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಪರ್ಚೇಸ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆ್ಯಂಡ್ ಸೇಲ್ಸ್ ಎಷ್ಟಿದೆ ಅಂದರೆ ಡಿಪಾರ್ಟ್ಮೆಂಟ್ ಎ 80,000, ಡಿಪಾರ್ಟ್ಮೆಂಟ್ ಬಿ 60,000 ಆ್ಯಂಡ್ ಟೋಟಲ್ ಬಂದು 1,40,000 ಇದೆ. ಸೊ ಸೇಲ್ಸು ಕೂಡ ಡೈರೆಕ್ಟ್ ಇನ್ಕಮ್. ಇಲ್ಲಿ ಏನಂತ ಅಂದರೆ ಇದನ್ನು ಕೂಡ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಸೊ ಇದು ಏನಂದರೆ ಡೈರೆಕ್ಟ್ ಇನ್ಕಮ್ ಆಗಿರೋ ಇದೆ. ಅದಾದಮೇಲೆ ನೆಕ್ಸ್ಟು ವೇಜಸ್ ಕೂಡ ಎಲ್ಲಿ ಬರುತ್ತೆ ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಇದನ್ನು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್. ವೇಜಸ್ ಬಂದು ಎಕ್ಸ್ಪೆನ್ಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡಿಪಾರ್ಟ್ಮೆಂಟ್ ಎ 10,400 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 4,900. ಅದಾದಮೇಲೆ ಟೋಟಲ್ 15,300 ಇದೆ. ನೆಕ್ಸ್ಟು ಅದಾದಮೇಲೆ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್ ಎರಡೂ ಡಿಪಾರ್ಟ್ಮೆಂಟ್ನ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 10,690. ಇದು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಸೆಂಡ್ರಿ ಎಕ್ಸ್ಪೆನ್ಸಸ್ 6,800 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ನೆಕ್ಸ್ಟು ಸ್ಯಾಲರೀಸ್ ಕೂಡ 5,000 ಇದೆ, ಇದು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಇದು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,200 ಇದೆ. ನೆಕ್ಸ್ಟು ಡಿಸ್ಕೌಂಟ್ ಅಲೌಡ್ 2,420 ಇದೆ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್ 750 ಇದೆ. ಇದನ್ನು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟು ಅಡ್ವರ್ಟೈಸಿಂಗ್ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 4,640 rupees ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ಏನೇನು ಐಟಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ ಆ್ಯಂಡ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ ಅಂತ ಇವಾಗಲೇ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಕ್ಯಾರಿಯೇಜ್ ಇನ್ವರ್ಡ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇದು ಬಂದು ಎಲ್ಲಿ ಬರುತ್ತೆ ಅಂದರೆ ಟ್ರೇಡಿಂಗ್ ಅಕೌಂಟ್ನಲ್ಲಿ ಬರುತ್ತೆ. ಅದಾದಮೇಲೆ ಫರ್ನಿಚರ್ ಬಂದು ಅಸೆಟ್ಸು, ಇದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟಿದೆ ಅಂದರೆ 25,000 ಇದೆ, ಫರ್ನಿಚರ್ 4,000, ಪ್ಲಾಂಟ್ ಆ್ಯಂಡ್ ಮಷಿನರಿ 25,000 ಇದೆ. ನೆಕ್ಸ್ಟು ಸೆಂಡ್ರಿ ಡೇಟಾಸ್ ಎಷ್ಟಿದೆ ಅಂತ ಅಂದರೆ 10,130. ಇದನ್ನು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ ಅಸೆಟ್ಸಲ್ಲಿ. ಸೆಂಡ್ರಿ ಕ್ರೆಡಿಟರ್ಸ್ ಲಯಬಿಲಿಟೀಸ್ 30,870. ಅದಾದಮೇಲೆ ಕ್ಯಾಪಿಟಲ್ 45,000, ಅದು ಲಯಬಿಲಿಟೀಸ್ ಬರುತ್ತೆ. ಡ್ರಾಯಿಂಗ್ಸ್ ಕೂಡ ಲಯಬಿಲಿಟೀಸಲ್ಲಿ ಬರುತ್ತೆ. ಅಂದರೆ ಕ್ಯಾಪಿಟಲಲ್ಲಿ ಲೆಸ್ ಮಾಡ್ತೀವಿ ಡ್ರಾಯಿಂಗ್ಸ್ ಅಂತ ಅಂದರೆ ಸೊ ಇಲ್ಲಿ ಕಂಪ್ನಿ ಓನರು ಏನು ಪರ್ಸ್ನಲ್ ಯೂಸ್ಗೆ ಕ್ಯಾಪಿಟಲಿಂದ ತೊಗೊಂಡಿರ್ತಾರೆ ಅಥವಾ ಕಂಪ್ನಿ ಅಮೌಂಟಿಂದ ತೊಗೋತಾರೆ, ಅದನ್ನು ಡ್ರಾಯಿಂಗ್ಸ್ ಅಂತ ಕರಿತೀವಿ. 6,200. ಅದಾದಮೇಲೆ ಕ್ಯಾಶ್ ಎಷ್ಟಿದೆ ಅಂತ ಅಂದರೆ 10,000 ಇದೆ. ಸೊ ಇದೆಲ್ಲನೂ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಬರೋವಂಥದ್ದು. ಸೊ ಡ್ರಾಯಿಂಗ್ಸು, ಕ್ಯಾಶು, ಕ್ಯಾಪಿಟಲ್ಲು ಆ್ಯಂಡ್ ಸೆಂಟ್ರಿ ಕ್ರೆಡಿಟರ್ಸು, ಸೆಂಟ್ರಿ ಡೇಟಾಸು ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆ್ಯಂಡ್ ಫರ್ನಿಚರ್. ಸೊ ಇವೆಲ್ಲನೂ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಇದಾದಮೇಲೆ ನೆಕ್ಸ್ಟು ನಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಏನೇನಿದೆ ಅಂತ ನೋಡೋಣ. ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಹೇಳ್ತಾರೆ ಅಂತಂದರೆ ಇಂಟರ್ನಲ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ ಅಟ್ ಕಾಸ್ಟ್ ಪ್ರೈಸ್ ₹800. ಸೊ ಇಲ್ಲಿ ಏನಂತ ಅಂದರೆ ಫ್ರಮ್ ಡಿಪಾರ್ಟ್ಮೆಂಟ್ ಎ ಇಂದ ಡಿಪಾರ್ಟ್ಮೆಂಟ್ ಬಿಗೆ 800 rupees ಗೂಡ್ಸ್ನ ಸೆಂಡ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾರೆ ಅಂದರೆ ರೆಂಟು, ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್, ಸೆಂಡ್ರಿ ಎಕ್ಸ್ಪೆನ್ಸಸ್, ಲೈಟ್ನಿಂಗ್ ಆ್ಯಂಡ್ ಹೀಟಿಂಗ್, ಸ್ಯಾಲರೀಸ್, ಕ್ಯಾರಿಯೇಜ್ ಇನ್ವರ್ಡ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ರೇಷಿಯೋ ಆಫ್ 2:1 ಆ್ಯಂಡ್ ಎ ಆ್ಯಂಡ್ ಬಿ. ಸೊ ಈ ಎಲ್ಲ ಎಕ್ಸ್ಪೆನ್ಸಸ್ನು ಕೂಡ ಇನ್ ದ ರೇಷಿಯೋ ಆಫ್ 2:1 ಎ ಮತ್ತು ಬಿ ಡಿಪಾರ್ಟ್ಮೆಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ. ಅದಾದಮೇಲೆ ನೆಕ್ಸ್ಟು ಥರ್ಡ್ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂತ ಅಂದರೆ
ಥರ್ಡ್ ಅಡ್ಜಸ್ಟ್ಮೆಂಟ್ ಬಂದು ಅಡ್ವರ್ಟೈಸಿಂಗ್ ಇಸ್ ಟು ಬಿ ಅಪರ್ಚುನೇಟೆಡ್ ಈಕ್ವಲಿ ಅಂತಂದರೆ ಇಲ್ಲಿ ಈಕ್ವಲ್ ಆಗಿ ಅಡ್ವರ್ಟೈಸ್ಮೆಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಂದರೆ ರೇಷಿಯೋ ಬಂದ್ಬಿಟ್ಟು 1:1 ಆಗುತ್ತೆ, ಅದರ್ವೈಸ್ ಈಕ್ವಲಿ. ಆ್ಯಂಡ್ ನೆಕ್ಸ್ಟು ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ರಿಸೀವ್ ಟು ಬಿ ಅಪರ್ಚುನೇಟೆಡ್ ಆ್ಯಸ್ ಪರ್ ಸೇಲ್ ಆ್ಯಂಡ್ ಪರ್ಚೇಸ್ ಅಂದರೆ ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್. ಸೊ ಇಲ್ಲಿ ಏನಂತ ಅಂದರೆ ಡಿಸ್ಕೌಂಟ್ ರಿಸೀವ್ಡ್ ಬಂದು ಇನ್ಕಮ್, ಡಿಸ್ಕೌಂಟ್ ಅಲೌಡ್ ಬಂದು ಎಕ್ಸ್ಪೆನ್ಸಸ್. ಅದನ್ನು ಅಕಾರ್ಡಿಂಗ್ ಟು ಸೇಲ್ಸ್ ಆ್ಯಂಡ್ ಪರ್ಚೇಸ್ ರೇಷಿಯೋ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಡಿಪ್ರಿಷಿಯೇಷನ್ ಅಟ್ 10% ಪರ್ ಆ್ಯನಮ್ ಆನ್ ಫರ್ನಿಚರ್ ಆ್ಯಂಡ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಟು ಬಿ ಚಾರ್ಜ್ಡ್ A and B in 3:1. ಸೊ ಇಲ್ಲಿ ಏನಂತ ಅಂದರೆ ಡಿಪ್ರಿಷಿಯೇಷನ್ನು ಫರ್ನಿಚರ್ ಮತ್ತು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಗೆ 10%ನ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಆ ಡಿಪ್ರಿಷಿಯೇಷನ್ ಅಮೌಂಟನ್ನು A and Bಗೆ 3:1 ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು ಸರ್ವಿಸ್ ರೆಂಡರ್ಡ್ ಬೈ B ಡಿಪಾರ್ಟ್ಮೆಂಟ್ ಟು A ಡಿಪಾರ್ಟ್ಮೆಂಟ್ ಇನ್ಕ್ಲೂಡ್ ವೇಜಸ್ ಆಫ್ ಡಿಪಾರ್ಟ್ಮೆಂಟ್ B 1000. ಸೊ ಇಲ್ಲಿ ಸರ್ವಿಸ್ ರೆಂಡರ್ ಅಂತ B ಡಿಪಾರ್ಟ್ಮೆಂಟಿಂದ A ಡಿಪಾರ್ಟ್ಮೆಂಟ್ಗೆ 1000 ರೂಪೀಸ್ನ ಕೊಡ್ತಾ ಇದ್ದಾರೆ ವೇಜಸ್ಸಲ್ಲಿ. ಅದಾದಮೇಲೆ ನೆಕ್ಸ್ಟು ಸ್ಟಾಕ್ ಆನ್ 31st March 2022 ವರ್. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ ಡಿಪಾರ್ಟ್ಮೆಂಟ್ ಎ 14,440 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 9,750 ರೂಪೀಸ್ ಇದೆ. ಸೊ ಇದಿಷ್ಟು ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನೀವು ವಿಡಿಯೋನ ನೋಡಬೇಕಾದ್ರೆ ನಿಮ್ಮ ಮೊಬೈಲ್ನ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಂಡು ಫುಲ್ ಸ್ಕ್ರೀನಲ್ಲಿ ನೋಡಿ, ಆಗ ಕ್ವಶನ್ ವಿತ್ ಆನ್ಸರ್ ಎರಡು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನೀವು ಕ್ವಶನ್ನ ಒಂದ್ಸರಿ ಓದಿ ಅಥವಾ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನ ಪ್ರಾಪರಾಗಿ ಕೇಳಿಸ್ಕೊಳ್ಳಿ. ಸೊ ಇದಿಷ್ಟನ್ನು ಕೂಡ ಕ್ವಶನ್. ಇದ್ರ ಮೇಲೆ ನಾವು ಇವಾಗ ಏನು ಪ್ರಿಪೇರ್ ಮಾಡಬೇಕು ಅಂತಂದರೆ ಫಸ್ಟು ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು, ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದೆನ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಇದಾದಮೇಲೆ ನೆಕ್ಸ್ಟು ನಾವು ಸೊಲ್ಯೂಷನ್ನ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಎಸ್ ಫಸ್ಟು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಫಸ್ಟ್ ಏನಂತಂದರೆ ಇದು ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಅಂತಂದರೆ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಟೋಟಲ್, ಆ್ಯಂಡ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಟೋಟಲ್, ಇದು ಬಂದು ಕ್ರೆಡಿಟ್ ಸೈಡ್. ಇಲ್ಲಿ ಆಲ್ ಇನ್ಕಮ್ ಆ್ಯಂಡ್ ಗೇನನ್ನು ರೆಕಾರ್ಡ್ ಮಾಡ್ತೀವಿ. ಫಸ್ಟ್ ಏನಂತ ಅಂದರೆ ಡೆಬಿಟ್ ಸೈಡ್ ಏನು ಬರುತ್ತೆ ಅಂದರೆ ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಎ 20,800 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 18,100. ಟೋಟಲ್ ಎಷ್ಟಿದೆ ಅಂದರೆ 38,900 ಇದೆ. ಅದನ್ನು ಓಪನಿಂಗ್ ಸ್ಟಾಕ್ ಅಂತ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೂ ಆ್ಯಂಡ್ ಟೋಟಲ್ನ ರೆಕಾರ್ಡ್ ಮಾಡಾದ್ಮೇಲೆ ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸಲ್ಲಿ ಪರ್ಚೇಸ್ ಬರುತ್ತೆ. ಪರ್ಚೇಸ್ ಎಷ್ಟಿದೆ ಅಂತಂದರೆ ಡಿಪಾರ್ಟ್ಮೆಂಟ್ ಎ 39,000, ಡಿಪಾರ್ಟ್ಮೆಂಟ್ ಬಿ 34,000. ಸೊ ಡಿಪಾರ್ಟ್ಮೆಂಟ್ ಎ 39,000, ಡಿಪಾರ್ಟ್ಮೆಂಟ್ ಬಿ 34,000 ಆ್ಯಂಡ್ ಟೋಟಲ್ ಮಾಡಿದ್ರೆ ಎರಡು ಡಿಪಾರ್ಟ್ಮೆಂಟಿಂದ ಟೋಟಲ್ ಪರ್ಚೇಸ್ ಎಷ್ಟಾಗಿದೆ ಅಂತ ಅಂದರೆ 73,000 ಆಗಿದೆ. ಅದಾದಮೇಲೆ ನೆಕ್ಸ್ಟು ವೇಜಸ್ ಏನಂತ ಅಂದರೆ ಇಲ್ಲಿ ವೇಜಸ್ ಡಿಪಾರ್ಟ್ಮೆಂಟ್ ಎ 10,400 ಕೊಟ್ಟಿದ್ದಾರೆ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 4,900 ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೋಟಲ್ ಎಷ್ಟಿದೆ ಅಂತಂದರೆ 15,300 ಇದೆ. ಬಟ್ ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದರೆ ವೇಜಸ್ ಸ್ಕೇಲ್ ಕೊಟ್ಟಿದೆ ನೋಡಿ, 6th ಅಡ್ಜಸ್ಟ್ಮೆಂಟು. ಸರ್ವಿಸ್ ರೆಂಡರ್ಡ್ ಬೈ ಡಿಪಾರ್ಟ್ಮೆಂಟ್ ಬಿ ಟು ಡಿಪಾರ್ಟ್ಮೆಂಟ್ ಎ ಇನ್ಕ್ಲೂಡ್ ಇನ್ ವೇಜಸ್ ಆಫ್ ಡಿಪಾರ್ಟ್ಮೆಂಟ್ ಬಿ ₹1000 ಅಂತ ಕೊಟ್ಟಿದ್ದಾರೆ. ಅಂದರೆ ಡಿಪಾರ್ಟ್ಮೆಂಟ್ ಬಿ ಅವರು ಡಿಪಾರ್ಟ್ಮೆಂಟ್ ಎಗೆ ಸರ್ವಿಸ್ನ ಕೊಡ್ತಾ ಇದ್ದಾರೆ, ಅಂದರೆ ಸರ್ವಿಸ್ ಅಮೌಂಟ್ನ ಕೊಡ್ತಾ ಇದ್ದಾರೆ. ಅಂದರೆ ಡಿಪಾರ್ಟ್ಮೆಂಟ್ ಬಿಯಿಂದ ಡಿಪಾರ್ಟ್ಮೆಂಟ್ ಎಗೆ. ಸೊ ಇಲ್ಲಿ ಬೈ ಡಿಪಾರ್ಟ್ಮೆಂಟಿಂದ, ಸೊ ಬೈ ಅಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಬಿಯಿಂದ ಡಿಪಾರ್ಟ್ಮೆಂಟ್ ಎಗೆ, 2 ಮೀನ್ಸ್ ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ 1000 ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏನಂತಂದರೆ ಡಿಪಾರ್ಟ್ಮೆಂಟ್ ಎ 10,400 ಇದೆ, ಡಿಪಾರ್ಟ್ಮೆಂಟ್ ಬಿ 4,900 ಇದೆ. ಸೊ ಇದರಿಂದ 1,000ನ ತೆಗೆದು ಡಿಪಾರ್ಟ್ಮೆಂಟ್ ಎಗೆ ಕೊಟ್ಟರೆ ಎಷ್ಟಾಗುತ್ತೆ ಅಂದರೆ 11,400 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ 3,900 ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 15,300 ಆಗುತ್ತೆ. ಸೊ ಈ ಥರ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್, ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ. ಟು ವೇಜಸ್ ಎಷ್ಟಾಗುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಎಗೆ 11,400 ಆಗುತ್ತೆ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ 3,900 ಆಗುತ್ತೆ. ಎರಡನ್ನು ಟೋಟಲ್ ಮಾಡಿದ್ರೆ 15,300 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಇನ್ನೂ ಏನೇನಿದೆ ಅಂತಂದರೆ ಕ್ಯಾರಿಯೇಜ್ ಇನ್ವರ್ಡ್ ಇದೆ. ಕ್ಯಾರಿಯೇಜ್ ಇನ್ವರ್ಡ್ ಎಷ್ಟಿದೆ ಅಂತಂದರೆ 2,340 ಇದೆ. 2,340ನ ನಾವು ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ. ಏನಂತಂದರೆ ಕ್ಯಾರಿಯೇಜ್ ಇನ್ವರ್ಡು ಇದನ್ನೆಲ್ಲನೂ ಕೂಡ ನಾವು 2:1 ರೇಷಿಯೋದಲ್ಲಿ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಹಾಗಾಗಿ 2,340ನ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ
1560 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 780 ರುಪೀಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟು ನಾವು ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ ಏನಂತ ಅಂದರೆ ಸೇಲ್ಸ್ ಕೊಟ್ಟಿದ್ದಾರೆ. ಮೇನು ಡೈರೆಕ್ಟ್ ಇನ್ಕಮಲ್ಲಿ ಸೇಲ್ಸ್ ಇದೆ. ಡಿಪಾರ್ಟ್ಮೆಂಟ್ ಎ 80,000 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 60,000. ಟೋಟಲ್ ಎಷ್ಟಾಗುತ್ತೆ ಅಂದರೆ 1,40,000 ರುಪೀಸ್ ಸೇಲ್ಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಫಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಅಂದರೆ ಎಂಟರ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ ಅಟ್ ಕಾಸ್ಟ್ ಪ್ರೈಸ್ ₹800 ಅಂತ. ಸೊ ಇಲ್ಲಿ ಏನಂತ ಅಂದರೆ ಡಿಪಾರ್ಟ್ಮೆಂಟ್ ಎ ಇಂದ ಡಿಪಾರ್ಟ್ಮೆಂಟ್ ಎಗೆ, ಸೊ ಇಲ್ಲಿ ನೋಡಿ, ಫ್ರಮ್ ಡಿಪಾರ್ಟ್ಮೆಂಟ್ ಎ ಅಂದರೆ ಡಿಪಾರ್ಟ್ಮೆಂಟ್ ಎ ಇಂದ ಡಿಪಾರ್ಟ್ಮೆಂಟ್ ಬಿಗೆ ನಾವು ಗೂಡ್ಸ್ನ ಸೆಂಡ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಅಂತ ಅಂದರೆ 800 ರುಪೀಸ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಎಗೆ ಇದು ಇನ್ಕಮ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದನ್ನು ಬೈ ಇಂಟರ್ ಟ್ರಾನ್ಸ್ಫರ್ ಡಿಪಾರ್ಟ್ಮೆಂಟ್ ಎಗೆ 800 ರುಪೀಸ್ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಟೋಟಲ್ 800 ಆಗುತ್ತೆ. ಸೊ ಇದು ಇಲ್ಲಿ ಇನ್ಕಮ್ ಆದರೆ ಡಿಪಾರ್ಟ್ಮೆಂಟ್ ಬಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾಕಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಎ ಇಂದ ಡಿಪಾರ್ಟ್ಮೆಂಟ್ ಬಿಗೆ ಸೆಂಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಟು ಇಂಟರ್ ಟ್ರಾನ್ಸ್ಫರ್ ಡಿಪಾರ್ಟ್ಮೆಂಟ್ ಬಿ 800 ರುಪೀಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಟೋಟಲ್ 800. ಇದಾದಮೇಲೆ ನೆಕ್ಸ್ಟು ನಾವು ಕ್ಲೋಸಿಂಗ್ ಸ್ಟಾಕ್ನ ರೆಕಾರ್ಡ್ ಮಾಡಬೇಕು. ಇಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಇನ್ನು ಏನೇನು ಬರುತ್ತೆ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಸ್ಟಾಕ್ ಆನ್ 31st 3/2022 ವರ್ ಡಿಪಾರ್ಟ್ಮೆಂಟ್ ಎ 14,440 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 9,750 ಕೊಟ್ಟಿದ್ದಾರೆ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 24,190 ರುಪೀಸ್ ಆಗುತ್ತೆ. ಇವಾಗ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಆ್ಯಂಡ್ ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಅಂದರೆ ಇಲ್ಲಿ ಇನ್ಕಮ್ ಜಾಸ್ತಿ ಆಗಿದೆ, ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಸೊ ಇಲ್ಲಿ ಟೋಟಲ್ ಎಷ್ಟಿದೆ ಅಂತಂದರೆ ಡಿಪಾರ್ಟ್ಮೆಂಟ್ ಎ ಅಂದರೆ 8,000 + 800 ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ 14,440ನ ಆ್ಯಡ್ ಮಾಡಿದ್ರೆ ಟೋಟಲ್ ನಮಗೆ 95,240 ಬರುತ್ತೆ. ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ ಎಷ್ಟಾಗುತ್ತೆ ಅಂದರೆ 69,750 ಆಗುತ್ತೆ ಇವೆರಡನ್ನೂ ಆ್ಯಡ್ ಮಾಡಿದ್ರೆ. ಆ್ಯಂಡ್ ಟೋಟಲ್ ಎಷ್ಟಾಗುತ್ತೆ ಅಂದರೆ 1,64,990 ಆಗುತ್ತೆ. ಸೊ ಈ ಎರಡು ಅಮೌಂಟನ್ನು ನಾವು ಬೋತ್ ಸೈಡ್ ಬರಿತೀವಿ. ಯಾಕಂತಂದರೆ ಇಲ್ಲಿ ಇನ್ಕಮ್ ಜಾಸ್ತಿ ಇದೆ. ಈ ಇನ್ಕಮಿಂದ ಎಲ್ಲ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. 95,240 ಇಂದ ಓಪನಿಂಗ್ ಸ್ಟಾಕು ಪರ್ಚೇಸ್ 39,000 ಆ್ಯಂಡ್ ವೇಜಸ್ 11,400, ಕ್ಯಾರಿಯೇಜ್ ಇನ್ವರ್ಡ್ 1,560ನ ಲೆಸ್ ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಡಿಪಾರ್ಟ್ಮೆಂಟ್ ಎಗೆ 22,480 ಬರುತ್ತೆ. ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ 69,000 ಇದು 69,750 ಇಂದ 18,100, 34,000, 3,900, 750, 800ನ ಲೆಸ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಡಿಪಾರ್ಟ್ಮೆಂಟ್ ಬಿಗೆ 12,170 ರುಪೀಸ್ ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 34,650 ಇಸ್ ದ ಟೋಟಲ್ ಗ್ರಾಸ್ ಪ್ರಾಫಿಟ್ ಎರಡು ಡಿಪಾರ್ಟ್ಮೆಂಟಿಂದ. ಇಲ್ಲಿ ಟೋಟಲ್ ಎಷ್ಟು ಅಂದರೆ 1,64,990 ರುಪೀಸ್ ಆಗುತ್ತೆ. ಇದಿಷ್ಟನ್ನು ಕೂಡ ಟ್ರೇಡಿಂಗ್ ಅಕೌಂಟು. ಈ ಟ್ರೇಡಿಂಗ್ ಅಕೌಂಟಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಬಂದಿದೆ. ಈ ಒಂದು ಗ್ರಾಸ್ ಪ್ರಾಫಿಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೂಡ ಇಲ್ಲೇ ಕ್ಯಾರಿ ಮಾಡಿದ್ದೀನಿ. ಸೊ ಇದನ್ನು ನಾವು ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಷ್ಟಂತ ಅಂದರೆ ಬೈ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 22,480 ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ 12,170 ಆ್ಯಂಡ್ ಟೋಟಲ್ ಬಂದು 34,650 ರುಪೀಸ್ ಆಗಿದೆ. ಇದಾದಮೇಲೆ ನೆಕ್ಸ್ಟು ನಾವು ಉಳಿದಿರೋ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಇನ್ಕಮ್ನೆಲ್ಲನೂ ಕೂಡ ಈ ಒಂದು ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಫಸ್ಟ್ ಇಲ್ಲಿಗೆ ಏನಂತಂದರೆ ಸ್ಯಾಲ್ರಿ. ಸೊ ಇಲ್ಲಿ ನೋಡಿ, ಇದಾದಮೇಲೆ ನೆಕ್ಸ್ಟು ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಸ್ಯಾಲ್ರಿ ಎಷ್ಟಿದೆ ಅಂದರೆ 5,000. ಸೊ 5,000 ಅಂತಂದರೆ ಅದನ್ನು ಅಡ್ಜಸ್ಟ್ಮೆಂಟಲ್ಲೇ ಹೇಳಿದ್ದಾರೆ. ಏನಂತ ಅಂದರೆ ಇಲ್ಲಿ ರೆಂಟ್ ಆ್ಯಂಡ್ ಟ್ಯಾಕ್ಸು, ಇನ್ಶೂರೆನ್ಸು, ಸೆಂಟ್ರಿ ಎಕ್ಸ್ಪೆನ್ಸಸ್ಸು, ಲೈಟ್ನಿಂಗ್ ಆ್ಯಂಡ್ ಹೀಟಿಂಗು, ಸ್ಯಾಲ್ರೀಸು, ಕ್ಯಾರಿಯೇಜ್ ಇನ್ವರ್ಡು ಇವನ್ನೆಲ್ಲನೂ ಕೂಡ 2:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಹಾಗಾಗಿ ನಾವೇನೇನಂತಂದರೆ ಸೊ ಟು ರೆಂಟ್ ಆ್ಯಂಡ್ ಟ್ಯಾಕ್ಸ್ ಟು ಸ್ಯಾಲರೀಸ್ ಎಷ್ಟು ಅಂದರೆ 2:1. ಡಿಪಾರ್ಟ್ಮೆಂಟ್ ಎಗೆ 3,333 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ 1,667. ಸೊ ಟೋಟಲ್ ಎಷ್ಟು ಅಂದರೆ 5,000ನ ನಾವಿಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಸೊ ಸ್ಯಾಲರಿ ಆಯಿತು 5,000. ಅದಾದಮೇಲೆ ನೆಕ್ಸ್ಟು ನಮಗೆ ರೆಂಟ್ ಆ್ಯಂಡ್ ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಅಂತ ಅಂದರೆ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇನ್ಶೂರೆನ್ಸ್ ಬಂದು 10,690. ಸೊ ಅದನ್ನು ಕೂಡ 7,127 ಆ್ಯಂಡ್ 3,563 ಟೋಟಲ್ 2:1 ರೇಷಿಯೋದಲ್ಲಿ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ನಮಗೆ ಡಿಸ್ಕೌಂಟ್ ಅಲೌಡ್ ಇದೆ. ಡಿಸ್ಕೌಂಟ್ ಅಲೌಡ್ ಬಂದು ಏನಂತ ಅಂದರೆ 2,420. ಡಿಸ್ಕೌಂಟ್ ಅಲೌಡ್ ಬಂದು ನಮಗೆ ಎಕ್ಸ್ಪೆನ್ಸಸ್. ಯಾಕಂತಂದರೆ ನಾವು ಸೇಲ್ಸ್ ಮಾಡುವಾಗ ಕೊಡುವಂಥದ್ದು. ಅದನ್ನು ಡಿಸ್ಕೌಂಟ್ ರಿಸೀವ್ಡ್ ಬಂದು ಅದು ಇನ್ಕಮ್ ನಾವು ಪರ್ಚೇಸ್ ಮಾಡಬೇಕಾದ್ರೆ ತಗೊಳ್ಳೋದು.
ಇಟ್ಕೊಳ್ಳೋದು. ಟು ಡಿಸ್ಕೌಂಟ್ ಅಲೌಡ್ ಏನಂತಂದರೆ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ರೇಷಿಯೋ. ಇಲ್ಲಿ ಸೇಲ್ಸ್ ರೇಷಿಯೋ ಎಷ್ಟಿದೆ ಅಂದರೆ 80,000 60,000 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 4:3 ಬರುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾನು 2,420ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಡಿಪಾರ್ಟ್ಮೆಂಟ್ ಎಗೆ 1,383 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ 1,037 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಡಿಸ್ಕೌಂಟ್ ಅಲೌಡ್ ಆದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ ಲೈಟ್ನಿಂಗ್ ಆ್ಯಂಡ್ ಈಟಿಂಗ್ ಇದೆ. ಎಷ್ಟಂತಂದರೆ 2,200 ಇದೆ. ಸೊ ಅದನ್ನು ಕೂಡ 2:1 ರೇಷಿಯೋದಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೇಳಿರೋ ಪ್ರಕಾರ 2:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1,467 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 733 ರುಪೀಸ್ ಆಗುತ್ತೆ. ಟೋಟಲ್ 2,200. ಅದಾದಮೇಲೆ ನೆಕ್ಸ್ಟು ಏನಂತಂದರೆ ಡಿಪ್ರಿಷಿಯೇಷನ್ ಹೇಳಿದ್ದಾರೆ. ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಷಿಯೇಷನ್ ಆಟ್ 10% ಪರ್ ಆ್ಯನಮ್ ಆನ್ ಫರ್ನಿಚರ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಟು ಬಿ ಚಾರ್ಜ್ಡ್ ಎ ಆ್ಯಂಡ್ ಬಿ ಇನ್ 3:1 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಷಿನರಿ ಅಮೌಂಟ್ ಎಷ್ಟಿದೆ ಅಂತಂದರೆ 25,000 ಇದೆ ಆ್ಯಂಡ್ ಫರ್ನಿಚರ್ 4,000 ಇದೆ. ಸೊ ಇದ್ರ ಮೇಲೆ ನಾವು 10% ಕ್ಯಾಲ್ಕುಲೇಟ್ ಮಾಡಿದ್ರೆ 2,500 ಬರುತ್ತೆ. ಟು ಡಿಪ್ರಿಷಿಯೇಷನ್ ಆನ್ ಮಷಿನರಿ 2,500 ಅದನ್ನು 3:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1,875 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ 625 ಬರುತ್ತೆ. ಅದೇ ರೀತಿ ಫರ್ನಿಚರ್ 4,000 ಇದೆ. ಅದ್ರ ಮೇಲೆ ನಾವು 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 400 ರುಪೀಸ್ ಬರುತ್ತೆ. 400ನ್ನು 3:1 ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 3,000 ಮತ್ತು 100 ರುಪೀಸ್ ಎರಡು ಡಿಪಾರ್ಟ್ಮೆಂಟ್ಗೂ ಕೂಡ ಏನು 3:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಮಗೆ ಇನ್ನೊಂದು ಏನಂತ ಅಂದರೆ ಸೆಂಡ್ರಿ ಎಕ್ಸ್ಪೆನ್ಸಸ್ ಇದೆ. ಸೆಂಡ್ರಿ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದರೆ 6,800 ಇದೆ. ಅದನ್ನು ಅಕಾರ್ಡಿಂಗ್ ಟು ಅಡ್ಜಸ್ಟ್ಮೆಂಟಲ್ಲಿ ಹೇಳಿರೋ ಪ್ರಕಾರ 2:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 4,533 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ 2,200 ಆಗುತ್ತೆ. 2,267 ರುಪೀಸ್ ಆಗುತ್ತೆ. ಟೋಟಲ್ 6,800. ಅದಾದಮೇಲೆ ನೆಕ್ಸ್ಟು ಅಡ್ವರ್ಟೈಸಿಂಗ್ ಕೊಟ್ಟಿದ್ದಾರೆ. ಅಡ್ವರ್ಟೈಸಿಂಗ್ ಎಷ್ಟಿದೆ ಅಂತಂದರೆ 4,640 ಇದೆ. ಅಡ್ವರ್ಟೈಸ್ಮೆಂಟ್ ಈಕ್ವಲ್ ಆಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಕ್ವಲ್ ಅಂತ ಅಂದರೆ ಸೊ ಟು ಅಡ್ವರ್ಟೈಸಿಂಗ್ ಈಕ್ವಲಿ 4,640ನ 2,320 2,320ಗೆ ನಾವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಇಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ನ ತೊಗೊಂಡಿದ್ದೀವಿ. ಅಂದರೆ ಇಲ್ಲಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಸು, ಸೆಂಟ್ರಿ ಎಕ್ಸ್ಪೆನ್ಸಸ್ಸು, ಸ್ಯಾಲರೀಸು, ಲೈಟ್ನಿಂಗ್ ಆ್ಯಂಡ್ ಹೀಟಿಂಗ್, ಡಿಸ್ಕೌಂಟ್ ಅಲೌಡ್ ಆಗಿದೆ. ಬಟ್ ಡಿಸ್ಕೌಂಟ್ ರಿಸೀವ್ಡ್ 750 ಇದೆಲ್ಲಿ ಬರುತ್ತೆ ಅಂದರೆ ಆನ್ ದ ಬೇಸಿಸ್ ಆಫ್ ಪರ್ಚೇಸ್ ರೇಷಿಯೋ. ಪರ್ಚೇಸ್ ಎಷ್ಟಿದೆ ಅಂತಂದರೆ 39,000 34,000 ಇದೆ. ಸಿಂಪ್ಲಿಫೈ ಮಾಡಿದ್ರೆ 39:34 ಕೊಟ್ಟಿದ್ದೀನಿ. 750ನ ಆನ್ ದ ರೇಷಿಯೋ ಆಫ್ 39.34 ಎರಡು ಡಿಪಾರ್ಟ್ಮೆಂಟ್ಗೂ ಕೂಡ 400 ಆ್ಯಂಡ್ 350 ಟೋಟಲ್ 750ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಡಿಸ್ಕೌಂಟ್ ಅಲೌಡ್ ಆಯಿತು, ಡಿಸ್ಕೌಂಟ್ ರಿಸೀವ್ಡ್ ಆಯಿತು, ಅಡ್ವರ್ಟೈಸಿಂಗ್ ಆಯಿತು, ಕ್ಯಾರಿಯೇಜ್ ಇನ್ವರ್ಡ್ ಟ್ರೇಡಿಂಗ್ ಅಕೌಂಟಲ್ಲೇ ಆಗಿದೆ ಆ್ಯಂಡ್ ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆಯಿತು. ಸೊ ಇದಿಷ್ಟು ಐಟಮು ಕೂಡ ಇಲ್ಲಿಂದ ಇರೋ ಐಟಮ್ ಎಲ್ಲನೂ ಕೂಡ ಬ್ಯಾಲೆನ್ಸ್ ಶೀಟ್ಗೆ ಬರುತ್ತೆ. ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ನೋಡೋಣ. ಇವಾಗ ಟೋಟಲ್ ಎರಡೂ ಕಡೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದ್ರೆ ನಮಗೆ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಯಾಕಂದರೆ ಗ್ರಾಸ್ ಪ್ರಾಫಿಟ್ ಮತ್ತು ಡಿಸ್ಕೌಂಟ್ ರಿಸೀವ್ಡ್ ಇದೆ. ಟೋಟಲ್ ಮಾಡಿದ್ರೆ 22,880 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಡಿಪಾರ್ಟ್ಮೆಂಟ್ ಬಿ 12,520 ಆ್ಯಂಡ್ ಟೋಟಲ್ ಬಂದು 35,525. ಸೊ ಈ ಸೇಮ್ ಅಮೌಂಟನ್ನು ಎರಡೂ ಕಡೆನೂ ಬರಿತೀನಿ. ಯಾಕಂತಂದರೆ ಯಾವುದು ಜಾಸ್ತಿ ಇದೆ ಅದರಿಂದ ನಾವು ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ಸು ಕಮ್ಮಿ ಇದೆ. ಸೊ ಇಲ್ಲಿ ನಾವು ಸ್ಯಾಲ್ರಿ, ರೆಂಟ್ ಆ್ಯಂಡ್ ಟ್ಯಾಕ್ಸು, ಡಿಸ್ಕೌಂಟ್ ಅಲೌಡು, ಲೈಟ್ನಿಂಗು, ಡಿಪ್ರಿಷಿಯೇಷನ್ ಆನ್ ಮಷಿನರಿ, ಫರ್ನಿಚರು, ಸೆಂಟ್ರಿ ಎಕ್ಸ್ಪೆನ್ಸಸ್ಸು, ಅಡ್ವರ್ಟೈಸಿಂಗ್. ಸೊ ಇದನ್ನೆಲ್ಲನೂ ಲೆಸ್ ಮಾಡಿದ್ರೆ 22,880 ಎಲ್ಲನೂ ಲೆಸ್ ಮಾಡಿದ್ರೆ ನಮಗೆ ನೆಟ್ ಪ್ರಾಫಿಟ್ ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಬರುತ್ತೆ ಅಂದರೆ 542 ರುಪೀಸ್ ಬರುತ್ತೆ. ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ 12,520ನಲ್ಲಿ 1,667 3,563 ಆ್ಯಂಡ್ 1,037 733 625 100 and sundry expenses 2,267 advertising 2,320 ಇದನ್ನೆಲ್ಲನೂ ಲೆಸ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಬಿಗೆ 208 ರುಪೀಸ್ ಪ್ರಾಫಿಟ್ ಬರುತ್ತೆ. ಅದಾದಮೇಲೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 750 ಆಗುತ್ತೆ. ಸೊ ಇಲ್ಲಿ ಎಷ್ಟಂತಂದರೆ ಎರಡೂ ಡಿಪಾರ್ಟ್ಮೆಂಟಲ್ಲೂ ಕೂಡ ಗ್ರಾಸ್ ಪ್ರಾಫಿಟ್ ಬಂದಿದೆ ಆ್ಯಂಡ್ ಎರಡೂ ಡಿಪಾರ್ಟ್ಮೆಂಟಲ್ಲೂ ಕೂಡ ನೆಟ್ ಪ್ರಾಫಿಟ್ ಬಂದಿದೆ. ಸೊ ಈ ರೀತಿಯಾಗಿ ನಾವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ವಿತ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್.
ಅದಾದಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟು, ಫಸ್ಟ್ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆಗಿದೆ, ಸೆಕೆಂಡ್ ಒನ್ ಅಡ್ಜಸ್ಟ್ಮೆಂಟು ಕ್ಲಿಯರ್ಡ್ ಆಗಿದೆ, ಆ್ಯಂಡ್ ಅಡ್ವರ್ಟೈಸಿಂಗ್ ಬಗ್ಗೆನೂ ಕ್ಲಿಯರ್ಡ್ ಆಗಿದೆ. ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ರಿಸೀವ್ಡ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಆ್ಯಂಡ್ ಪರ್ಚೇಸ್. ಸೊ ಇಗ್ನೋರಿಂಗ್ ಟ್ರಾನ್ಸ್ಫರ್ ಅಂದರೆ ಇಲ್ಲಿ ಏನು ಟ್ರಾನ್ಸ್ಫರ್ ಆಗಿದೆ ಅದನ್ನು ಬಿಟ್ಟು ಅದನ್ನು ಟ್ರೀಟ್ ಮಾಡಿದ್ದೀವಿ. ನೆಕ್ಸ್ಟು ಡಿಪ್ರಿಷಿಯೇಷನ್ ಆಯಿತು, ಆ್ಯಂಡ್ ಸರ್ವಿಸ್ ರೆಂಡರ್ಡ್ ಬೈ ವೇಜಸ್ ಆಯಿತು, ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಯಿತು. ಸೊ ನಾವೆಲ್ಲ ಅಡ್ಜಸ್ಟ್ಮೆಂಟನ್ನು ಕೂಡ ಟ್ರೀಟ್ ಮಾಡಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟು ನಮಗೆ ಫೈನಲ್ ಆಗಿ ಉಳಿದಿರೋದು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದರೆ ನಾವು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿಯಿಂದನೇ ಓದ್ತಾ ಇರ್ತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2022 ಅಂತ ಹೆಡ್ಡಿಂಗ್ ತಗೊಳ್ಳಿ. ಫಸ್ಟ್ ಲಯಬಿಲಿಟೀಸಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ ಕಂಪ್ನಿನಲ್ಲಿ ಈ ಒಂದು ಅಕೌಂಟಲ್ಲಿ 45,000 ಇದೆ. ಈ ಕ್ಯಾಪಿಟಲ್ಗೆ ನಾವು ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡಬೇಕು. ನೆಟ್ ಪ್ರಾಫಿಟ್ ಅಂತ ಅಂದರೆ ಎರಡೂ ಡಿಪಾರ್ಟ್ಮೆಂಟಿಂದ ಟೋಟಲ್ ಎಷ್ಟು ಬಂದಿದೆ ಅಂತ ಅಂದರೆ ಇಲ್ಲಿ 750 rupees ಬಂದಿದೆ. ಈ 750ನ ಆ್ಯಡ್ ಮಾಡಿದ್ರೆ ನಮಗೆ 45,750 ಬರುತ್ತೆ. ಇದರಲ್ಲಿ ನಾವೇನು ಮಾಡಬೇಕು ಅಂದರೆ ಡ್ರಾಯಿಂಗ್ಸ್ನ ಲೆಸ್ ಮಾಡಬೇಕು, ಯಾಕಂದರೆ ಡ್ರಾಯಿಂಗ್ಸ್ನ ಪರ್ಸ್ನಲ್ ಯೂಸ್ಗೆ ತೊಗೊಂಡಿರೋದು. ಎಷ್ಟು ಅಂತಂದರೆ ಲೆಸ್ ಡ್ರಾಯಿಂಗ್ 6,200ನ ಲೆಸ್ ಮಾಡಿದ್ರೆ ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 39,550 ಆಗುತ್ತೆ. ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಲ್ಲ. ದೆನ್ ನಾನ್ ಕರೆಂಟ್ ಲಯಬಿಲಿಟೀಸ್ ಇಲ್ಲ. ಆ ಕರೆಂಟ್ ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸ್ ಅಂತ ಇದೆ. ಸೆಂಟ್ರಿ ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ 30,870 rupees ಇದೆ. ಅದನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಎಷ್ಟಾಗುತ್ತೆ ಅಂದರೆ 70,420 rupees ಆಗುತ್ತೆ. ಇದಿಷ್ಟನ್ನು ಕೂಡ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಅದಾದಮೇಲೆ ನೆಕ್ಸ್ಟು ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಮೀನ್ಸ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಫರ್ನಿಚರ್ ಎಷ್ಟಿದೆ ಅಂದರೆ 4,000 ಇದೆ. ಡಿಪ್ರಿಷಿಯೇಷನ್ನ ನಾವು 400ನ ಲೆಸ್ ಮಾಡಬೇಕು, ಯಾಕಂದರೆ 10% ಡಿಪ್ರಿಷಿಯೇಷನ್ ಅಂತ ಹೇಳಿದ್ದಾರೆ. ಸೊ ಫರ್ನಿಚರ್ ಮೇಲೆ 400 ಆ್ಯಂಡ್ ಮಷಿನರಿ ಮೇಲೆ 2,500ನ ಲೆಸ್ ಮಾಡೋಣ. ಫರ್ನಿಚರ್ ಇಲ್ಲಿ 4,000 ಇದೆ, 10% ಡಿಪ್ರಿಷಿಯೇಷನಿಂದ 400 ಲೆಸ್ ಮಾಡಿದ್ರೆ ಟೋಟಲ್ 3,600 ಆಗುತ್ತೆ. ಈವನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ 25,000, 10% ಡಿಪ್ರಿಷಿಯೇಷನ್ ಅಂತ ಹೇಳಿದರೆ 2,500 ಲೆಸ್ ಮಾಡಿದ್ರೆ 22,500 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ಕರೆಂಟ್ ಅಸೆಟ್ಸಲ್ಲಿ ಡೆಟಾಸ್ ಎಷ್ಟಿದೆ ಅಂತ ಅಂದರೆ 10,130 rupees ಇದೆ. ನೆಕ್ಸ್ಟ್ ಸ್ಟಾಕ್ ಅಂತ ಅಂದರೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಟ್ ದ ಎಂಡ್ ಆಫ್ ದ ಇಯರ್ ನಮ್ಮಲ್ಲಿ ಇನ್ನೂ ಎಷ್ಟು ಸ್ಟಾಕ್ ಇದೆ ಅಂತಂದರೆ ಎರಡು ಡಿಪಾರ್ಟ್ಮೆಂಟಿಂದ 14,420 ಪ್ಲಸ್ 9,750 ಎರಡನ್ನೂ ಆ್ಯಡ್ ಮಾಡಿದ್ರೆ ಎರಡು ಡಿಪಾರ್ಟ್ಮೆಂಟಿಂದ 24,190 rupees ಆಗುತ್ತೆ. ನೆಕ್ಸ್ಟು ಕ್ಯಾಶ್ ಕೊಟ್ಟಿದ್ದಾರೆ. ಕ್ಯಾಶ್ ಎಷ್ಟು ಅಂದರೆ 10,000 ಇದೆ. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಅಸೆಟ್ಸ್ ಎಷ್ಟು ಬರುತ್ತೆ ಅಂದರೆ 70,420 ಆ್ಯಂಡ್ ಆಲ್ ಅಸೆಟ್ಸ್ ಆರ್ ಈಕ್ವಲ್ ಟು ಆಲ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಇದಿಷ್ಟನ್ನು ಕೂಡ ಬ್ಯಾಲೆನ್ಸ್ ಶೀಟು. ಸೊ ನಿಮಗೆ ಈ ಪ್ರಾಬ್ಲಮ್ನ PDF ಫೈಲ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ PDF ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ವಿಡಿಯೋನ ನೋಡ್ಬೇಕಾದ್ರೆ ದಯವಿಟ್ಟು ಲ್ಯಾಂಡ್ಸ್ಕೇಪಲ್ಲಿ ನೋಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ದ ಸಬ್ಸ್ಕ್ರೈಬ್ ಆ್ಯಂಡ್ ಅಪ್ರಿಷಿಯೇಟ್ ಅದರ್ ಬಾಕ್ಸ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.